ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಮಿಕ್ಸ್ಡ್ ಫ್ರೂಟ್ ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ. ಸೊ ತಡ ಮಾಡೋದು ಬೇಡ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಫ್ರೂಟ್ಸ್ಗಳನ್ನ ನಾನು ಹಾಕೊಳ್ತಾ ಇದ್ದೀನಿ. ಫಸ್ಟು ಗ್ರೇಪ್ಸ್ನ ನಾನು ಹಾಕೊಳ್ತಾ ಇದ್ದೀನಿ, ದ್ರಾಕ್ಷಿನ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಸೋಡಾನ ಹಾಕಿ ಉನಿ ಹಾಕಿ ಒಂದು ಅರ್ಧ ಗಂಟೆ ಅದಾದಮೇಲೆ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸೇಬನ್ನ ಹಾಕೊಳ್ತಾ ಇದ್ದೀನಿ, 2 ಸೇಬು. ಹಾಗೆ ಸ್ವಲ್ಪ ಸ್ಟ್ರಾಬೆರಿನ ಹಾಕೊಂಡಿದ್ದೀನಿ. ನಿಮಗೆ ಯಾವ್ಯಾವ ಹಣ್ಣು ಬೇಕೋ ಅದನ್ನೆಲ್ಲ ಹಾಕೋಬೋದು. ಇದೇ ಹಾಕ್ಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಪಪ್ಪಾಯನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಬ್ಲೂಬೆರಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೂಟ್ ಜಾಮ್ಗೆ ಒಳ್ಳೆ ಕಲರ್ ಬರೋದೆ ನಾವು ಬ್ಲೂಬೆರಿನ ಹಾಕ್ಕೊಳ್ಳೋದ್ರಿಂದ. ಹಾಗೆ ಸ್ವೀಟ್ನೆಸ್ಗೆ ಸ್ವಲ್ಪ ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ, ಮಕ್ಕಳಿಗೆ ಸಕ್ಕರೆ ಒಳ್ಳೆಯದಲ್ಲ. ಇದನ್ನು ಮುಚ್ಚಳನ ಮುಚ್ಚಿ ಒಂದು 10-15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಸ್ವಲ್ಪ ಒಂದು 5 ನಿಮಿಷಕ್ಕೆ ನೀವು ತೆಗ್ದು ನೋಡ್ಕೊಳ್ತಾ ಇರಬೇಕು. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಇದೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ಎಲ್ಲ ಹಣ್ಣುಗಳು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಬೇಕು ಅಂದರೆ ನೀರನ್ನು ಯೂಸ್ ಮಾಡಿ ಒಂದು 5-6 ಟೇಬಲ್ ಸ್ಪೂನು. ಇಲ್ಲಾಂದರೆ ನೀರು ಅವಶ್ಯಕತೆ ಇಲ್ಲ ಈ ಫ್ರೂಟ್ ಜಾಮ್ಗೆ. ನೋಡಿ ಚೆನ್ನಾಗಿ ಬೇಯಬೇಕು. ಒಂದು 3-4 ಸಲ ಈ ಥರ ಮಧ್ಯ ನೀವು ಕೈಯಾಡಿಸ್ತಾ ಇರಬೇಕು. ನೋಡಿ ಕಂಪ್ಲೀಟ್ ಈ ಥರ ಎಲ್ಲ ಹಣ್ಣುಗಳು ಸಾಫ್ಟ್ ಆಗಬೇಕು. ಸೇಬು ಕೂಡ ಸಾಫ್ಟ್ ಆಗಬೇಕು. ನೋಡಿ ಹೀಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಪ್ರೆಸ್ ಆಗಬೇಕು. ಆ ಥರ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಫ್ರೂಟ್ ಜ್ಯೂಸ್ ಮಾಡ್ತೀವಲ್ಲ ಆ ಜಾರಲ್ಲೂ ಕೂಡ ಹಾಕೋಬೋದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ಮಾಮೂಲಿ ಮಿಕ್ಸಿನಲ್ಲಿ ಕೂಡ ಹಾಕೋಬೋದು. ನೋಡಿ ಇವಾಗ ಇದು ಎಷ್ಟು ಇಡಿಸುತ್ತೋ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮನೇಲೇ ಮಾಡಿಕೊಂಡ್ರೆ ನಾವು ಕೆಮಿಕಲ್ ಹಾಕಿರೋ ಅಂಥದ್ದು, ಪ್ರಿಸರ್ವೇಟಿವ್ ಹಾಕಿರೋ ಅಂಥದ್ದನ್ನು ನಾವು ಮಕ್ಳಿಗೆ ಕೊಡೋದು ತಪ್ಪತ್ತೆ. ನೋಡಿ ಅದನ್ನು ಆಡಿಸ್ಕೊಳ್ತಾ ಇದ್ದೀನಿ, ಒಂದು ಟ್ರಿಪ್ ಆಗೋದನ್ನು. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಟ್ರಿಪ್ಪು ನಾನು ಮಿಕ್ಸಿ ಮಾಡ್ಕೊತೀನಿ. ಸೊ ಇವಾಗ ಈ ಪಾತ್ರೆನ ಖಾಲಿ ಮಾಡಿಕೊಂಡು ಅದೇ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ನಾವು ಇವಾಗ ಗ್ರೈಂಡ್ ಮಾಡಿಟ್ಟಿರೋದನ್ನು ನಾವು ಸೋಸ್ಕೋಬೇಕು. ಯಾಕಂದರೆ ಬ್ಲೂಬೆರಿದು ಸ್ವಲ್ಪ ಸಿಪ್ಪೆಗಳಿರುತ್ತೆ, ಹಾಗೆ ಕೆಲವೊಂದು ಬೀಜಗಳಿರುತ್ತೆ. ಹಾಗಾಗಿ ನಾವು ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಸೋಸ್ಕೋಬೇಕು. ನೋಡಿ ಸ್ವಲ್ಪ ಈ ಥರ ನೀಟಾಗಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಬೀಜ ಸಿಪ್ಪೆಗಳು ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಸೋಸ್ಕೋಬೇಕು. ಆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ನಾನು ನೆಕ್ಸ್ಟ್ ಟ್ರಿಪ್ನ ಗ್ರೈಂಡ್ ಮಾಡಿರೋದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನಾನು ಸೋಸ್ಕೋತಾ ಇದ್ದೀನಿ. ನೋಡಿ 0 ಶುಗರನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಫ್ರೂಟ್ ಜಾಮ್ನ ಮನೇಲೇ ಮಾಡ್ಬೋದು ಅಂತ. ನೋಡಿ ಇದು ಸಿಪ್ಪೆ ನೋಡಿ ನಾನು ತೋರಿಸಿದ್ನಲ್ಲ, ಆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಅಂತಲೇ ಅರ್ಥ. ಇನ್ನೂ ಸ್ವಲ್ಪ ಬೇಯಿಸ್ಬೇಕಷ್ಟೆ ನಾವು. ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀರು ಸ್ವಲ್ಪ ಹಿಂಗೋ ತನಕ ನಾವು ಇದನ್ನು ಒಂದು 10 ನಿಮಿಷ ನಾವು ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮ್ ಇಟ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮಧ್ಯೆ ಕೈ ಆಡ್ತಾ ಇರಿ. ಈ ಥರ ಒಂದು 10 ನಿಮಿಷ ಆಗೋ ಅಷ್ಟರಲ್ಲಿ ಇದು ತಯಾರಾಗುತ್ತೆ. ನೋಡಿ ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ಕಲರ್ ಬಂದಿದೆ. ನಾವು ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಶುಗರ್ ಯೂಸ್ ಮಾಡಿಲ್ಲ, ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ, ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಎಷ್ಟು ಆರೋಗ್ಯಕರವಾಗಿ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಮನೇಲೇ ಜಾಮ್ನ ಮಾಡ್ಬೋದು ಅಂತ. ನೋಡಿ ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಅದು ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೀವು ಯಾವುದಾದ್ರೂ ಗಾಜಿನ ಜಾರ್ ಇದ್ದರೆ ಅಥವಾ ಯಾವುದಾದ್ರು ಬಾಕ್ಸ್ಗಳಿದ್ದರೆ ಅದಕ್ಕೆ ನೀವು ಇದನ್ನು ಶೇಖರಿಸಿ ಇಟ್ಕೋಬೋದು. ಇದು ಇಲ್ಲ ಅಂದರೂ ನಿಮಗೆ 1-2 ತಿಂಗಳು ಉಪಯೋಗಕ್ಕೆ ಬರುತ್ತೆ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ನೀಟಾಗಿ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಉಳಿದಿರುವಂತಹ ಜಾಮ್ನು ಕೂಡ ಇನ್ನೊಂದು ಚಿಕ್ಕ ಜಾರಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ
ಒಂದು ದೊಡ್ಡ ಜಾರು ಹಾಗೆ ಒಂದು ಚಿಕ್ಕ ಜಾರಿಗಾಗುವಷ್ಟು ಜಾಮ್ನ ನಾವು ಮನೇಲೇ ತಯಾರು ಮಾಡ್ಕೊಂಡಿದ್ದೀವಿ. ನೋಡಿ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿದೆ. ಇದಿನ್ನೂ ಕೂಡ ಬಿಸಿ ಇದೆ, ಈಗ ತಾನೇ ಮಾಡಿರೋದ್ರಿಂದ. ಸೊ ನೀವು ಕಂಪ್ಲೀಟ್ ತಣ್ಣಗಾದ್ಮೇಲೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈಗಲೇ ಯೂಸ್ ಮಾಡ್ಬೋದು. ಜಾಮ್ ಅಂದಮೇಲೆ ಬ್ರೆಡ್ ಇಲ್ಲದೆ ಇರೋಕ್ಕಾಗತ್ತಾ? ಸೊ ನಾವು ಬ್ರೆಡ್ಗೆ ಸ್ವಲ್ಪ ಜಾಮ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಸ್ಪ್ರೆಡ್ ಮಾಡಿಕೊಂಡು. ನೋಡಿ ಕಲರು ನಿಮಗೆ ಅಂಗಡಿಲಿ ತಂದಿದ್ದಾಗ ಹೇಗೆ ಕಾಣಿಸುತ್ತೆ ಅದೇ ಥರ ಮನೇಲೂ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.